ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜಗತ್ತಿನಲ್ಲಿ ಮನುಷ್ಯ ನಾನೇ ಇದೇ ಫಸ್ಟೇ ಮುಟ್ಬಿಟ್ಟಿದ್ದೀನಿ ಅಂಥೇಳಿ ತುಂಬ ಅಹಂಕಾರದಿಂದ ದುರಹಂಕಾರದಿಂದ ನಾವು ಮೆರಿತೀವಿ. ಮಾಡಬಾರ್ದೆಲ್ಲ ಮಾಡ್ತೀವಿ, ನೋಡಬಾರ್ದೆಲ್ಲ ನೋಡ್ತೀವಿ, ತಿನ್ನಬಾರ್ದೆಲ್ಲ ತಿಂತೀವಿ, ತೊಗೊಳ್ಬೇಕು ಆಗದಿರೋದಂತ ತೊಗೊಂಡ್ಬಿಟ್ಟು ಅನುಭವಿಸ್ಬಿಡ್ತೀವಿ. ಆದರೆ ಅವ್ನಿಗಿನ್ನೂ ಗೊತ್ತಿಲ್ಲ ನಾನು ಎಷ್ಟೋ ಜನ್ಮದಿಂದ ಹುಟ್ಟಿ ಈಗ ಬಂದಿದ್ದೀನಿ ಅನ್ನೋದು. ಎಷ್ಟು ಜನ ಗೊತ್ತೇ ಇಲ್ಲ ನಾವು ಈಗ ಭೂಮಿ ಮೇಲೆ ಹುಟ್ಟಿರೋ ಜನಗಳಿಗೆ ನಾವು ಎಷ್ಟೋ ಜನ್ಮ ತೊಗೊಂಡು ಇಲ್ಲಿ ಬಂದಿದ್ದೀವಿ ಅಂತ. ಇದೇ ಫಸ್ಟು ಅಂದ್ಕೊಂಬಿಟ್ಟಿದ್ದಾರೆ. ಆಮೇಲೆ ಎಲ್ರಿಗೂ ಮನ್ಸಿಗೆ ಅನಿಸುತ್ತೆ ನಾನು ಮತ್ತೆ ನಾನು ಹಿಂಗೆ ಹುಡ್ತೀನಿ ಏನೋ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಇದೆಲ್ಲ ಸುಳ್ಳು ಕಲ್ಪನೆ. ಯಾಕೆಂದರೆ ಉಡೋದು ಸಾಯೋದು ನಮ್ಗೆ ಡ್ಯೂಟಿ ಅಷ್ಟೇ ವಿನ ಯಾವ್ಯಾವ ಜನ್ಮ ತೊಗೋಬೇಕು ಅಂತ ಭಗವಂತ ಅವ್ನು ಬೈಲಾದಲ್ಲಿ ಬರೆದಿಟ್ಬಿಟ್ಟಿದ್ದಾನೆ. ಇಂತಿಂಥ ತಪ್ಪು ಮಾಡಿದವ್ರು ಇಂತಿಂಥದ್ದೇ ಉಡಬೇಕು ಅಂತೇಳಿ. ನಾನು ಇದುವರೆಗೂ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 1, 2, 3ನೇ ಪಾದ ಬಗ್ಗೆ ಮಾತಾಡಿದೆ. ಇವತ್ತು ಮಿಥುನ ರಾಶಿನಲ್ಲಿ ಮಿಥುನ ಅನ್ನೋದು ಒಂದು ದೊಡ್ಡ ಏರಿಯಾ. ಈಗ ಬೆಂಗಳೂರಿನಲ್ಲಿ ಜಯನಗರ ಮತ್ತು ವಿಜಯನಗರ, ರಾಜಾಜಿನಗರ, ಬನಶಂಕರಿ, BTM ಲೇಔಟ್ ಅಂತ ಹೇಳ್ತೀವೋ ಹಾಗೆ ಆ ಏರಿಯಾದಲ್ಲಿ ಒಂದಷ್ಟು ಜನ ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಹಾಗೆ ಮಿಥುನ ಅನ್ನೋದೊಂದು ಏರಿಯಾ, ಒಂದು ಲೇಔಟು, ಒಂದು ಊರು ಅಥವಾ ಒಂದು ವಾಸ್ತು. ಅಲ್ಲಿ ಮಿಥುನ ರಾಶಿನಲ್ಲಿ ಮೃಗಶಿರ ನಕ್ಷತ್ರ 4ನೇ ಪಾದದವ್ರು ಕೂಡ ವಾಸ ಮಾಡುವಂಥದ್ದು ಜಾಗ ಇದು. ಅದಕ್ಕೆ ಮೃಗಶಿರ ನಕ್ಷತ್ರ 4ನೇ ಪಾದದವರು ಕೂಡ ಇಲ್ಲಿ ಉಡುವಂಥ ಒಂದು ಅವಕಾಶ ಇದೆ. ಯಾರ್ಯಾರು ಮಿಥುನ ರಾಶಿ ಮೃಗಶಿರ ನಕ್ಷತ್ರ 4ನೇ ಪಾದ ಇದೆಯೋ ಅವರು ಮಿಥುನ ರಾಶಿಯ ಊರಲ್ಲೇ ಆ ಒಂದು ಲೇಔಟಲ್ಲೇ ಆ ಒಂದು ವಾಸ್ತುನಲ್ಲೇ ಉಡಬೇಕು ಅಂತಿದೆ. ಯಾತಕ್ಕೆ ಉಡಬೇಕು? ಜನ್ಮ ಸಿದ್ಧಾಂತ ಏನು, ಹುಟ್ಟಿನ ಸಿದ್ಧಾಂತ ಏನು? ಒಬ್ಬ ದೊಡ್ಡ ಬ್ರಾಹ್ಮಣ ಮನದಲ್ಲಿ ಹುಟ್ಟಿರ್ತಾರೆ. ವೇದ ಜ್ಞಾನ ಪಂಡಿತ ಎಲ್ಲ ಆಗಿರ್ತಾರೆ. ಅವರು ವೇದಗಳನ್ನು, ಉಪನಿಷತ್ತುಗಳನ್ನ, ಶಾಸ್ತ್ರಗಳನ್ನು, ಪುರಾಣಗಳನ್ನು ಓದಿರ್ತಾರೆ. ಒಳ್ಳೆ ಬ್ರಾಹ್ಮಣ ಸಂಸ್ಕಾರದಲ್ಲಿ ಬೆಳೆದಿರ್ತಾರೆ. ಅದು ಜುಪ್ಣ. ಅವನು ಮದುವೆ ಆಗಿರ್ತಾರೆ. ಯಾರು ಬ್ರಾಹ್ಮಣ ಅನ್ನೋದು ಜಾತಿ ಇಲ್ಲ, ಅದೊಂದು ವರ್ಣ. ಯಾರು ಬೇಕಾದ್ರೂ ಬ್ರಾಹ್ಮಣರಾಗ್ಬೋದು. ಒಳ್ಳೆ ಸಂಸ್ಕಾರವಂತನಾಗಿ, ಒಳ್ಳೆಯ ಮಾತುಗಳನ್ನಾಡಿ, ಒಳ್ಳೆ ಚಿಂತನೆ, ವೇದಾಧ್ಯಯನ ಮತ್ತು ಉಪನಿಷತ್ತುಗಳು, ಪುರಾಣಗಳು, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಯಾವಾಗಲೂ ತಪಸ್ಸು ಮಾಡುವಂಥವನು. ಲೋಕ ಸುಖಿನೋ ಸರ್ವೇ ಜನ ಸುಖಿನೋ ಭವಂತು ಅಂತ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಈ ತತ್ವದ ಮೇಲೆ ಬದುಕುವಂಥವ್ರು ಬ್ರಾಹ್ಮಣ ಅಂತ ಹೇಳ್ತಾರೆ. ಇದು ಯಾರು ಈ ಥರ ಮಾಡಲ್ವೋ ಅವರೆಲ್ಲ ಬೇರೆ ಶೂದ್ರರು ಅಂತ. ಇಲ್ಲಿ ಜಾತಿ ಇಲ್ಲ. ಒಬ್ಬ ಬ್ರಾಹ್ಮಣ ಅಂದರೆ ಸಂಸ್ಕಾರಯುತನು, ಆಚಾರವಂತನು, ಎಲ್ಲ ಜ್ಞಾನವನ್ನು ಪಡೆದಂಥವನು. ಎಲ್ಲ ಜ್ಞಾನವನ್ನು ಪಡೆದವನು ಬ್ರಾಹ್ಮಣ ಅಷ್ಟೇ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಹೇಳ್ತು. ಅಂಥವನು ಮದುವೆ ಮಾಡಿಕೊಂಡು ಭಾಳ ಜಿಪುಣ ತಮ್ಮನಿಗೆ ಆಸ್ತಿನಲ್ಲಿ ಮೋಸ ಮಾಡ್ತಾನೆ. ತಮ್ಮನಿಗೆ ಆಸ್ತಿ ಕೊಡೋದಿಲ್ಲ. ಅಣ್ಣ ಆಸ್ತಿ ಕೊಟ್ಟಿಲ್ವಲ್ಲ ಅಂತೇಳಿ ಕೊರ್ಗಿ ತಮ್ಮ ಸತ್ತೋಗ್ಬಿಡ್ತಾನೆ. ತಮ್ಮ ಸತ್ತ ಮೇಲೆ ತಮ್ಮನ ಆಸ್ತಿನೆಲ್ಲ ಇವನು ಅನುಭವಿಸಿ ಇವನು ಕೂಡ ಒಂದಿನ ಸತ್ತೋಗ್ಬಿಡ್ತು. ಯಾಕೆಂದರೆ ನಾನು ಜಿಪುಣ ಓದ್ ಜನ್ಮದಲ್ಲಿ ನನ್ನ ತಮ್ಮನಿಗೆ ಆಸ್ತಿ ಕೊಟ್ಟಿಲ್ಲ, ನಾನು ಅವನು ತುಂಬ ನರಳಿ ಸತ್ತೋಗ್ತಾನೆ, ನಮ್ಮಣ್ಣ ಆಸ್ತಿ ಮೋಸ ಮಾಡಿದ್ನಲ್ಲ ಅಂಥೇಳಿ. ಅದರಿಂದ ಈ ಜನ್ಮದಲ್ಲಿ ನಾವು ಈ ನಕ್ಷತ್ರದಲ್ಲಿ ಹುಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಯಾರು ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದು, ಜಾತಿಯಲ್ಲ ಬ್ರಾಹ್ಮಣ ವರ್ಣ, ಬ್ರಾಹ್ಮಣ ಕ್ಯಾರೆಕ್ಟರ್ಸ್ ಇರೋವಂಥ ಹುಟ್ಟಿ ಜಿಪುಣನಾಗಿದ್ದು ಅವನು ತಮ್ಮನಿಗೆ ಆಸ್ತಿ ಕೊಡದೆ ಸತ್ತೋಗ್ಬಿಡ್ತಾನೆ, ತಮ್ಮನು ಕೂಡ ಸತ್ತೋಗ್ಬಿಡ್ತಾನೆ. ಇದಾದಮೇಲೆ ತಮ್ಮನಿಗೆ ಆಸ್ತಿ ಕೊಡದೇ ಇರೋದ್ರಿಂದ ತೋಳ ಆಗಿ ಆಮೇಲೆ ಹಲವಾರು ಪ್ರಾಣಿಗಳ ಜನ್ಮ ತಗೊಂಡು ಮತ್ತೆ ಮಾನವನಾಗಿ ಹುಡ್ತಾನೆ. ಹುಟ್ಟರೆ ಬೈ ಬರ್ತೆ ರೋಗ ಬಾಧೆ. ತಮ್ಮನಿಗೆ ಮೋಸ ಮಾಡಿದ್ದರಿಂದ ಹೋದ ಜನ್ಮದಲ್ಲಿ ಆಸ್ತಿ, ಈ ಜನ್ಮದಲ್ಲಿ ಅವನಿಗೆ ಪುತ್ರ ಸಂತಾನ ಇಲ್ಲ, ಪುತ್ರ ಸಂತಾನ ಆಗೋದಿಲ್ಲ. ಏಕೆಂದರೆ ಈ ಒಂದು ನಕ್ಷತ್ರದ ವೈಶಿಷ್ಟ್ಯತೆ ಹಾಗೆ 4ನೇ ಪಾದದ ವೈಶಿಷ್ಟ್ಯತೆ. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಯಾಕೆ ಹುಡ್ತಾರೆ? ತಮ್ಮನಿಗೆ ಒಡರ್ತವ್ರು ಮೋಸ ಮಾಡಿದರೆ ಈ ಪಾದದಲ್ಲಿ ಹುಡ್ತಾರೆ ಅಂತ ಆಯಿತು. ಈ ಮೃಗಶಿರ ಅನ್ನೋದು 3 ನಕ್ಷತ್ರಗಳು ಸೇರಿಕೊಂಡಿರೋ ಒಂದು ನಕ್ಷತ್ರ. ಇದು ಮನುಷ್ಯನ ತಲೆ ಆಕಾರದಲ್ಲಿರ್ತದೆ. ಈ ಮನುಷ್ಯನ ತಲೆ ಆಕಾರದಿರುವಂಥ ನಕ್ಷತ್ರ ಇದು. ಅದರಲ್ಲಿ 4ನೇ ಪಾದ ಇದು. ಇದರಲ್ಲಿ ಏನಾದ್ರು ಕಾಯಿಲೆ ಬಂದರೆ, ಮೃಗಶಿರ ನಕ್ಷತ್ರದಲ್ಲಿ ಏನಾದ್ರು ಕಾಯಿಲೆ ಬಂದರೆ 1 ತಿಂಗಳು ತನಕ ಔಷಧಿ ಮೈ ಎತ್ತಲ್ಲ. ಮರಣ ಬಂದರೆ, ಮೃಗಶಿರ ನಕ್ಷತ್ರದಲ್ಲಿ ಮರಣ ಬಂದರೆ 2 ತಿಂಗಳು ಮನೆ ಬಿಟ್ಟಬೇಕಂತೆ, ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಾನೆ ಶಿವ ಪಾರ್ವತಿಗೆ ಹೇಳ್ತಾನೆ. 4ನೇ ಪಾದದಲ್ಲಿ ಉಡೋ ಜನ ಯಾರು? ಮಿಥುನ ರಾಶಿ 4ನೇ ಪಾದದಲ್ಲಿ ಅದು ಮೃಗಶಿರ ನಕ್ಷತ್ರ ಯಾರು ಹುಡ್ತಾರೆ ಅಂದರೆ ಅಣ್ಣನಾಗಿದ್ದು ತಮ್ಮನಿಗೆ ಮೋಸ ಮಾಡಿದರೆ, ಆಸ್ತಿನಲ್ಲಿ ದುಡ್ಡಿರ್ಬೋದು, ಮನೆ ತೋಟ ಗದ್ದೆ ಯಾವುದೇ ಇರ್ಬೋದು, ಮೋಸ ಮಾಡಿದರೆ ಅವನು ಈ ಜನ್ಮದಲ್ಲಿ
ನೆಕ್ಸ್ಟ್ ಬರ್ತಲ್ಲಿ ಅವನು ತೋಳನಾಗುಟ್ಟು ಹಲವಾರು ಪ್ರಾಣಿ ಜನ್ಮ ತಗೊಂಡು ಮತ್ತೆ ಮಾನವನಾಗಿ ಹುಟ್ಟುತ್ತಾನೆ. ಹುಡುವಾಗಲೇ ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರ 4ನೇ ಪಾದದವರು ಹೆಣ್ಣಾಗಲಿ ಗಂಡ ರೋಗಿಷ್ಠರು, ಪುತ್ರ ಸಂತಾನ ಇರೋದಿಲ್ಲ. ಈ ಜನ್ಮದಲ್ಲಿ ಯಾರು ಹುಡ್ತಾರೋ ಅವರು 4ನೇ ಪಾದದಲ್ಲಿ ಅಂದರೆ ಮೃಗಶಿರ ನಕ್ಷತ್ರ 4ನೇ ಪಾದ ಅವರಿಗೆ ಅಣ್ಣ ತಮ್ಮಂದಿರ್ತಾರೆ. ಅಣ್ಣ ತಮ್ಮಂದಿರ ವೈರಿಗಳು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಿರ್ತಾರೆ, ಕೇಸ್ ಹಾಕ್ಕೊಂಡಿರ್ತಾರೆ ಆಸ್ತಿ ವಿಚಾರದಲ್ಲಿ. 4ನೇ ಪಾದ ಮೃಗಶಿರ ನಕ್ಷತ್ರ 4ನೇ ಪಾದ ವೃಶ್ಚಿಕಾಂಶ ಮತ್ತು ಕುಜ ಅಧಿಪತಿಯಾಗಿರೋದ್ರಿಂದ ಈ 4ನೇ ಪಾದದಲ್ಲಿ ಹುಡ್ದವರು ಮೃಗಶಿರ ನಕ್ಷತ್ರ 4ನೇ ಪಾದರ ನಕ್ಷತ್ರ ಗುಣ ತುಂಬ ಕೋಪಿಸ್ಟ್ರು, ತುಂಬ ಹಿಂಸೆ ಕೊಡ್ತಾರೆ, ಎಲ್ರಿಗೂ ತುಂಬ ಮೋಸ ಮಾಡ್ತಾರೆ, ತುಂಬ ಹೊಟ್ಟೆ ಕಿಚ್ಚು, ತುಂಬ ಒರಟುತನ, ವೈರಿಗಳನ್ನ ಸೃಷ್ಟಿ ಮಾಡ್ಕೊಳ್ತಿರ್ತಾರೆ. ಅತಿ ಕಾಮಕರು, ಹೆಣ್ಣಾಗಲಿ ಗಂಡಾಗಲಿ. ಮತ್ತು ಒಂಥರ ವಿಶೇಷ ಸಂತಾನ, ಅಂಗವಿಕಲ ಮಕ್ಕಳು ಹುಡ್ಬೋದು, ಬುದ್ಧಿಭ್ರಮಣೆ ಇಲ್ಲದಂಥವ್ರು. ಆ ಥರ ಕಟುವಾಗಿ ಮಾತಾಡಿ ಎಲ್ಲರೂ ಇಷ್ಟ ಮಾಡ್ಕೊಂಬಿಡ್ತಾರೆ. ಆವೇಶದಲ್ಲಿ ತುಂಬ ಅಧಿಕವಾಗಿ ಕೋಪ ಬಂದು ತುಂಬ ದುರಂತಗಳನ್ನು ಮಾಡ್ಕೊಳ್ತಾರೆ. ಬಂದು ದುಡ್ಡೆಲ್ಲ ಖರ್ಚು ಮಾಡಿ ತುಂಬ ಬಡತನ ಸಿಕ್ಕಾಕೋತಾರೆ. ಇವ್ರಿಗಿರೋ ಒಂದು ನೇಚರ್ಗೆ ಅತಿ ಶೂದ್ರರಾಗಿ ವರ್ತನೆ ಮಾಡ್ತಾರೆ. ಅದರಿಂದ 4ನೇ ಪಾದ ಶೂದ್ರ ಅಂದರೆ ಎಲ್ಲ ಥರ ಕೆಟ್ಟ ಕೆಲಸ, ಕೋಪಿಸ್ಟು, ಎಮೋಷನಲಿ ಒಳ್ಳೆಯದಲ್ಲ, ಭಾವನೆಗಳು ಒಳ್ಳೆಯದಲ್ಲ, ಮತ್ತು ಆಚಾರ ವಿಚಾರದಲ್ಲಿ ಒಳ್ಳೆಯದಲ್ಲದೆ ಇರೋರು ಶೂದ್ರ ಅಂತಾರೆ. ಶೂದ್ರ ಅಂದರೆ ಒಂದು ಜಾತಿ ಅಲ್ಲ, ಅದೊಂದು ವರ್ಣ. ಡಬಲ್ ಗೇಮ್ ಮಾಡ್ತಾರೆ. ಈಗ ನನ್ನ ಮುಂದೆ ಒಂಥರ, ಅವ್ರ ಮುಂದೆ ಒಂಥರ, ಈ ಥರದ್ದು ಇದು ರಾಶಿ ಗುಣ. ಮಿಥುನ ರಾಶಿದು ಅದು ರಾಶಿ ಗುಣ ದ್ವಿಸ್ವಭಾವ. ಮತ್ತು ಒಂದು ಸಲ ಅಯ್ಯೋ ಅನಿಸುತ್ತೆ ಅವ್ರು ನೋಡಿದ್ರೆ, ಒಂದು ಸಲ ತುಂಬ ಬೇಜಾರಾಗುತ್ತೆ, ಈ ಥರದ್ದೆಲ್ಲ ಇರ್ತದೆ. ಈ ದೋಷ ಇರುವಂಥವರು ಈ 4ನೇ ಪಾದದಲ್ಲಿ ಹುಡ್ತಾರೆ ಅಂತ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಇದನ್ನು ನಾರದ ಕಿವಿಯಲ್ಲಿ ಕೇಳಿಕೊಂಡು ತಮ್ಮ ಜನ್ಮ ಸಿದ್ಧಾಂತ ಒಂದು ಗ್ರಂಥದಲ್ಲಿ ಇದನ್ನು ಬರೀತಾ ಹೋಗ್ತಾರೆ. ಈ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 4ನೇ ಪಾದ ಇದೊಂದು ಪುಲ್ಲಿಂಗ ನಕ್ಷತ್ರ. ಅಂದರೆ ಹೆಣ್ಣು ಹುಟ್ಟಿರ್ತಾರೆ ಈ ಪಾದದಲ್ಲಿ ಹೆಂಗಸು. 4ನೇ ಪಾದ ಹುಟ್ಟಂಥವ್ರು ಹೆಂಗಸು ಭಾಳ ಗಂಡಸು ಥರ ವರ್ತನೆ ಮಾಡ್ತಾರೆ. ಇದು ಪ್ಯೂರು ಪುಲ್ಲಿಂಗ ನಕ್ಷತ್ರ. ಇದಕ್ಕೆ ಒಂದು ವಿಶೇಷತೆ ಏನಪ್ಪ ಅಂದರೆ ತಲೆಯಲ್ಲಿ ಯಾವಾಗಲೂ ಹುಣ್ಣಾಗ್ತಾ ಇರ್ತದೆ, ತಲೆಗೆ ಸಂಬಂಧಪಟ್ಟಂಥ ಡ್ಯಾಮೇಜು, ರಕ್ತದಲ್ಲಿ ಆಗಾಗ್ಗೆ ಕೆಡ್ತ ಆಗ್ತದೆ, ರಕ್ತ ಅಶುದ್ಧ ಆಗುತ್ತೆ. ಮತ್ತು ಕಜ್ಜಿ, ತುರಿಕೆ ಅಂದರೆ ಸೋರಿಯಾಸಿಸು, ಸರ್ಪಸುತ್ತು, ಎನ್ಜಿಮಾ ಈ ಥರದ್ದೆಲ್ಲ ಕಾಯಿಲೆಗಳು ಜಾಸ್ತಿ ಇರ್ತದೆ. ಆಗಾಗ ಕೈ ಮುರ್ಕೊಳ್ತಾರೆ. ಗುಪ್ತ ಜನಾಂಗದಲ್ಲಿ ಕೆಲವು ಕಾಯಿಲೆಗಳು ಬರ್ತದೆ. ಭುಜದ ಇಲ್ಲೆಲ್ಲ ಭುಜದ ಇದೆಲ್ಲ ಬಾವು, ಇದು ಸುತ್ತಮುತ್ತ ನೋವು ಬರುತ್ತೆ, ಶೋಲ್ಡರ್ ಫ್ರೀಸಿಂಗ್ ಅಂತಾರೆ. ಎದೆಲಿ ತುಂಬ ನೋವು, ಎದೆಗೆ ಬಡಿತ, ಎದೆ ಉರಿ, ಎದೆ ಮೇಲೆ ಭಾರ ಬಂದಂಗೆ ಆಗೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಎಲ್ಲ ಥರ ಕಾಯಿಲೆಗಳು ಇವ್ರು ಬರ್ತದೆ. ಮೃಗಶಿರ ನಕ್ಷತ್ರ 4ನೇ ಪಾದ ಸಾಯೋವರೆಗೂ ಇವೆಲ್ಲ ಕಟ್ಟಿಟ್ಟು ಬುತ್ತಿ. ಥೈಮಸ್ ಗ್ಲ್ಯಾಂಡ್ನಲ್ಲಿ ಭಾಳ ದೋಷ ಇರ್ತದೆ. ಇದು ಜೀನ್ಸಲ್ಲಿ, ಜೆನೆಟಿಕ್ಸಲ್ಲಿ ಬರುವಂಥದ್ದು. ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ಕ್ರೋಮೋಸೋಮ್ಸಲ್ಲಿ ಬರತಕ್ಕಂಥದ್ದು ದೋಷ, ಜನ್ಮದ ದೋಷದಿಂದ ಬರುವಂಥ ಪ್ರಾರಬ್ಧ ರೋಗಗಳು. ಅವರು ಈ ಜನ್ಮದಲ್ಲಿ ಮಾಡಬೇಕಾದಂಥ ಉದ್ಯೋಗ ಅಂದರೆ ಈ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅಂಥ ಕಾರ್ಖಾನೆಗಳಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಲಾರಿ, ಬಸ್ಸು, ಅಥವಾ ಕಾರು, ಲಾರಿ, ಸ್ಕೂಟ್ರು ರಿಪೇರಿ ಮಾಡುವಂಥ ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡ್ಬೋದು. ಪೋಸ್ಟ್ ಆಫೀಸಲ್ಲಿ ಕೆಲಸ, ದೂರವಾಣಿ, ಟೆಲಿಫೋನ್ ಡಿಪಾರ್ಟ್ಮೆಂಟು, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ ಮಾರೋವಂಥದ್ದು, ಸ್ವೀಟ್ಸ್, ಸಿಹಿ ತಿಂಡಿ ಮಾರೋವಂಥದ್ದು, ಅಥವಾ ಅಲ್ಲಿ ಕೆಲಸ ಮಾಡ್ಬೋದು. ಮತ್ತು ಚೌಟ್ರಿ, ಮ್ಯಾರೇಜ್ ಮಾಡೋಂಥ ಚೌಟ್ರಿ, ಅಲ್ಲಿಗೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡೋದು. ಚೌಟ್ರಿ ಒಳಗೆ ಡೆಕೋರೇಷನ್ ಮಾಡೋವಂಥದ್ದು, ಚೌಟ್ರಿ ಒಳಗೆ ಏನಾದರೂ ಸಣ್ಣ ಪುಟ್ಟ ಮ್ಯಾನೇಜರ್ ವರ್ಕು ಈ ಥರದ್ದು ಮಾಡ್ತಾರೆ. ಬಾಡಿ ಮಸಾಜ್ ಮಾಡುವಂಥ ಕೆಲಸ, ಮತ್ತು ಬ್ಯೂಟಿ ಪಾರ್ಲರು, ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಇಲ್ಲ ಅಂಥ ಕಂಪ್ನಿಗೆ ಕೆಲಸ ಮಾಡುವಂಥ ಉದ್ಯೋಗ ಈ 4ನೇ ಪಾದ ಮೃಗಶಿರ ನಕ್ಷತ್ರ 4ನೇ ಪಾದವರು ಮಾಡಿದ್ರೆ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾರೆ. ಈ ಮೃಗಶಿರ ನಕ್ಷತ್ರದವರು ಏನಾದ್ರು ಕಾಯಿಲೆ ಬಂದರೂ 1 ತಿಂಗಳು ತನಕ ವಾಸಿ ಆಗಲ್ಲ. ಒಂದು ಸಲ ಕಾಯಿಲೆ ಬಂದರೂ 1 ತಿಂಗಳು ತನಕ ಔಷಧಿ ಮೈ ಹಚ್ಚಲ್ಲ. ಅಕಸ್ಮಾತ್ ಸತ್ತರೆ 2 ತಿಂಗಳು ಮನೆ ಬಿಡಬೇಕು. ಮೃಗಶಿರ ನಕ್ಷತ್ರದಲ್ಲಿ ಏನೋ ಸತ್ತರೆ 2 ತಿಂಗಳು ಮನೆ ಬಿಡಬೇಕು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಒಂದು ಪ್ರಕಾರ ಈ ಮೃಗಶಿರ ನಕ್ಷತ್ರ ಹುಟ್ಟಿದಂಥವರು ಯಾವಾಗಲೂ ಒಂದು ಸಿಸ್ಟಮ್ಯಾಟಿಕ್ಕಾಗಿರೋದಿಲ್ಲ, ಚಂಚಲ ಮನಸ್ಸಿರ್ತದೆ. ಆಗಾಗ ಇದ್ದಕ್ಕಿದ್ದಾಗೆ ಮಾತಾಡ್ಬಿಟ್ಟು ಗಲಾಟೆ ಬುಸ್ಕೊಂಡ್ಬಿಡ್ತಾರೆ. ಆಗಾಗ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟು ಹೋಗೋ ಚಾನ್ಸ್ ಉಂಟು. ಹೋಗಿ ವಾರ 1 ವರ್ಷ ಆದರೂ ಮನೆಗೆ ಬರೋಲ್ಲ.
ಸಿಡುಕದಲ್ಲಿ ಊಟ ಬಿಟ್ಬಿಡ್ತಾರೆ, ಕೋಪಿಸ್ಕೊಳ್ತಾರೆ, ಒಬ್ಬರೇ ಕೂತ್ಕೊಂಡ್ಬಿಡ್ತಾರೆ ರೂಮಲ್ಲಿ ಬಾಗಿಲು ಹಾಕ್ಕೊಂಡು. ಇದೆಲ್ಲ ಬೈ ಬ್ಲಡ್ಡಲ್ಲಿ ಬಂದಿರುವಂಥ ಗುಣಗಳಿದಲ್ಲ. ಇಲ್ಲಿ ಈ ಹಣಕ್ಕೋಸ್ಕರ, ಭೂಮಿಗೋಸ್ಕರ, ಒಂದು ಹೆಣ್ಣಿಗೋಸ್ಕರ ಓಡಾಟ, ಒಡೆದಾಟ, ಬಡದಾಟಗಳು ಜಾಸ್ತಿ ಆಗುತ್ತೆ ಈ ಮೃಗಶಿರ ನಕ್ಷತ್ರದ್ದು. ನಾನು ಸರ್ವೇಸಾಮಾನ್ಯವಾಗಿ ನೋಡಿರೋ ಪ್ರಕಾರ ಈ ಮೃಗಶಿರ ನಕ್ಷತ್ರ 4ನೇ ಪಾದದವ್ರಿಗೆ ಅಣ್ಣ ತಮ್ಮಂದಿರ್ತಾರೆ. ಮೃಗಶಿರ ನಕ್ಷತ್ರ 4ನೇ ಪಾದದವ್ರು ಮದುವೆ ಆಗೇ ಆಗ್ತಾರೆ. ಇವ್ರಿಗೆ ಹೆಣ್ಣು ಸಿಗಲ್ಲ, ಗಂಡು ಸಿಗಲ್ಲ ಅನ್ನೋಂಗಿಲ್ಲ. ಆದರೆ ಕರ್ಮ ಹೆಂಗಿದೆ ಗೊತ್ತಾ? ಅಣ್ಣ ತಮ್ಮಂದಿರೇ ಕಚ್ಚಾಟ, ಅಣ್ಣ ತಮ್ಮಂದಿರೇ ಗಲಾಟೆ, ಅಣ್ಣ ತಮ್ಮಂದಿರು ಆಗಾಗ ನ್ಯಾಯ ಪಂಚಾಯತಿ ಮಾಡಿಸೋದು, ಇದೇ ನಡೀತಾ ಇರ್ತದೆ. ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಹಲಿಯೋದೇ ಒಂದು ದೊಡ್ಡ ವೈಶಿಷ್ಟ್ಯತೆ ಇವ್ರ ಜೀವನದಲ್ಲಿ. ಈ ಥರದಲ್ಲೇ ಇದ್ದಾಗ ಅವ್ರಿಗೆ ಒಂದೊಂದು ಸಲ ಮಾನಸಿಕವಾಗಿ ತುಂಬ ವ್ಯಥೆ ಪಡ್ತಿರ್ತಾರೆ. ಈ ಜನ್ಮದಲ್ಲಿ ಏನಾದ್ರು ಅವ್ರಿಗೆ ಅಣ್ಣ ತಮ್ಮಂದಿರಿದ್ದರೆ ಯಾರಿಗೂ ಮೋಸ ಮಾಡಬೇಡಿ, ಅದೇನು ಆಸ್ತಿ ಇದೆಯೋ ನೀವು ಹಂಚ್ಕೊಳ್ಳಿ, ಮೋಸ ಮಾಡಬೇಡಿ. ನಾನು ಈ ಪದೇ ಪದೇ ಹೇಳ್ತೀನಿ, ಎಲ್ಲ ರಾಶಿ ನಕ್ಷತ್ರವ್ರಿಗೆ ಇದೇ ಹೇಳೋದು, ಯಾರ ಥರ ಸಾಲ ತೊಗೊಂಡ್ರೆ ತೀರಿಸ್ಬಿಟ್ಟು ಸತ್ತೋಗಿ, ಇಲ್ಲಾಂದರೆ ನೀವು ಮತ್ತೆ ಅವ್ನ ಮನೇಲಿ ಕಸ ಗುಡ್ಸೋಕ್ಕೋ ಪಾತ್ರೆ ತೊಳಿ ಕೊಡಬೇಕಾಗತ್ತೆ, ಅದು ದುಡ್ಡು ತೊಗೊಂಡೋಗಿರೋವಷ್ಟು. ಹೋದ ಜನ್ಮದಲ್ಲಿ 5 ಲಕ್ಷ ನಾನು ಸಾಲ ತೊಗೊಂಬಿಟ್ಟು ತೀರಿಸೋ ಸತ್ತೋಗ್ಬಿಟ್ರೆ, ಯಾರು 5 ಲಕ್ಷ ಸಾಲ ಕೊಟ್ಟು ಅವ್ರ ಮೇಲೆ ಹುಟ್ಟಿ ನಾನು ಅವ್ರ ಮೇಲೆ ಜೀತ ಮಾಡಬೇಕು. ನಾನು 5 ಲಕ್ಷ ಮುಗಿದ ತಕ್ಷಣ ನನಗೆ ಅಲ್ಪಾಯುಷ್ಯ ಸತ್ತೋಗ್ತೀನಿ. ಅದಕ್ಕೆ ಸಾಲ ತೊಗೊಂಡು ತೀರಿಸ ಸಾಯೋ ಬದಲು ಸಾಲ ತೊಗೊಂಡು ತೀರಿಸ್ಬಿಡಿ, ಇಲ್ಲಾಂತ ಕ್ಷಮೆ ಕೇಳಿ ಅಷ್ಟೇ. ಇಲ್ಲಾಂದರೆ ಈ ಮತ್ತೆ ಹುಡ್ತಾ ಇರ್ತೀವಿ, ಮತ್ತೆ ಸಾಯ್ತಾ ಇರ್ತೀವಿ. ಮುಕ್ತಿ ಅನ್ನೋದೇ ಸಿಗೋದಿಲ್ಲ. ಸಾಲ ಎತ್ತು ಅಂದರೆ ಮುಕ್ತಿ ಸಿಗಲ್ಲ. ಸಾಲ ಮಾಡ್ತೀರಾ, ತೀರಿಸ್ಬಿಟ್ಟು ಸಾಯಿರಿ. ಕದೀತೀರಾ, ದೊಡ್ಡ ಪ್ರಾಯಶ್ಚಿತ್ತ ಮಾಡಿ. ಯಾವುದೇ ವಸ್ತು ಜಗತ್ತಿನ ಕದಿಬಾರ್ದು, ಕೊಟ್ಟ ದುಡ್ಡನ್ನು ವಾಪಸ್ ಕೊಡದೆ ಸಾಯಬಾರ್ದು. ಇದು ನನ್ನ ಅನುಭವದ ಮಾತು. ಯಾಕೆಂದರೆ ನಾನು 40 ವರ್ಷದ ಹಲವಾರು ಜಾತಕ ನೋಡಿದ್ದೀನಿ, ಭಾಳಷ್ಟು ಪ್ರಾಬ್ಲಮ್ ಇದೆ. ಎಲ್ಲ ಇದೆ, ಅನುಭವಿಸೋಕ್ಕೆ ಬಿಡಲ್ಲ. ಅಲ್ಪಾಯುಷು, ಸಾಲ ತೀರಿಸದೆ ಸತ್ತೋ ಹೋದರೆ ನೆಕ್ಸ್ಟ್ ಬರ್ತದೆ ಅಲ್ಪಾಯುಷು. ಇದಕ್ಕೆಲ್ಲ ನಾವು ಮತ್ತೆ ಪದೇ ಪದೇ ಉಡಬೇಕು. ಅದಕ್ಕೆ ಅದು ಏನಿದೆಯೋ ಒಂದೇ ಸಲ ಉಟ್ಬಿಟ್ಟು ಪೂರ್ತಿ ಎಲ್ಲ ಕರ್ಮ ಕಳ್ಕೊಂಬಿಡೋಣ. ಆ ಕಡೆ ಕರ್ಮ ಕಳ್ಕೊಂಡು ಭಗವಂತನ ಸಾನ್ನಿಧ್ಯದಲ್ಲಿ ಒಂದಷ್ಟು ಸಾವಿರಾರು ವರ್ಷ ಬದುಕೋಣ. ಮೋಕ್ಷ ಅಂದರೆ ಸಾವಿರಾರು ವರ್ಷ ಭಗವಂತನ ಸಾನ್ನಿಧ್ಯದಲ್ಲಿರೋದು, ಅದು ಮೋಕ್ಷ. ಮುಕ್ತಿ ಅಂದರೆ ಕೆಲವು ವರ್ಷಗಳ ಕಾಲ ಅವನ ಸಾನ್ನಿಧ್ಯದಲ್ಲಿದ್ದು ಮತ್ತೆ ಈ ಲೋಕದಲ್ಲಿ ಉಡೋವಂಥದ್ದು. ಈ ಥರ ಕೃತ್ಯಗಳನ್ನು ನಾವು ಮಾಡಬಾರ್ದು ಅನ್ನೋದು ನನ್ನ ಸಜೆಷನ್ನು. ಚೀಟಿ ಹಾಕಿ ಮೋಸ ಮಾಡೋದು, ಬಡ್ಡಿ ಆಸೆಗೆ ಸಾಲ ತೊಗೊಂಡು ವಾಪಸ್ ಕೊಡದೇ ಇರೋದು, ಇದೆಲ್ಲ ಮಾಡಬೇಡಿ. ನಾನು ನೆನ್ನೆನೂ ಹೇಳ್ತಾ ಇದ್ದೆ, ನೆನ್ನೆ ಎಪಿಸೋಡಲ್ಲಿ ಹೇಳಿದ್ದೆ, ನಾನೇನಾದ್ರು ಸಾಲ ತೊಗೊಂಡು ವಾಪಸ್ ಕೊಡದೆ ಸತ್ತೋದ್ರೆ ನಾನು ಮತ್ತೆ ಹುಡ್ತೀನಲ್ಲ ಯಾವುದೋ ಮನೆಯಲ್ಲಿ, ಯಾರೋ ಅಪ್ಪ ಅಮ್ಮನ ಮೇಲೆ ಮಗನಾಗಿ ಹುಡ್ತೀನಿ, ಮಗನೋ ಮಗಳಾಗಿ ಹುಡ್ತೀನಿ. ನಾನು ಯಾರ ಮೇಲೆ ಹುಡ್ತೀನೋ, ನಾನು ಹುಟ್ಟಿದ ಮೇಲೆ ಅವ್ರ ಮನೇಲಿ ಪೂರ್ತಿ ಸಾಲ ಇರುತ್ತೆ ನೋಡಿ. ಯಾಕೆಂದರೆ ನಾನು ಹುಟ್ಟಿರೋದೇ ಸಾಲ ತೀರ್ಸೋಕ್ಕೆ. ನಾನು ಹುಟ್ಟಿರೋದು ಹೋದ ಜನ್ಮ ಸಾಲ ತೊಗೊಂಡಿದ್ದೆ, ತೀರಿಸಲಿಲ್ಲ. ನಾನು ಯಾವ ಗೋತ್ರ, ಯಾವ ವಂಶದಲ್ಲಿ ನಾನು ಹುಡ್ತೀನೋ, ಆ ಹುಟ್ಟಿದ ತಕ್ಷಣ ತಂದೆ ತಾಯಿಗೆ ಸಾಲನೇ ಇರೋದಿಲ್ಲ. ನಾನು ಹುಟ್ಟಿದ ಮೇಲೆ ಸಾಲ ಆಗೋಗುತ್ತೆ. ಯಾಕೆಂದರೆ ನನ್ನ ಜಾತಕ ಹಂಗಿದೆ. ತಂದೆಗೂ ಅನಿಷ್ಟ, ಹೆಣ್ಣಾದರೆ ತಾಯಿಗೆ ಅನಿಷ್ಟ, ಈ ಥರದ್ದೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಯಾವುದೇ ವಯಸ್ಸಿನಲ್ಲಾಗಲಿ ಯಾರತ್ತಾರು ಸಾಲ ತೊಗೊಂಡ್ರೆ ಅದೆಷ್ಟು ಕಷ್ಟನೋ ಸುಖನೋ, ಒಂದು ಊಟ ಇಲ್ಲಂದು ಪರವಾಗಿಲ್ಲ, ಹಾಕೊಳ್ಳೋಕೆ ಬಟ್ಟೆ ಇಲ್ಲಂದು ಪರವಾಗಿಲ್ಲ, ಸಾಲದ ಋಣ ಮಾತ್ರ ಇಟ್ಕೋಬೇಡಿ. ದೈವ ಋಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರ ಋಣ, ಯಾವುದೇ ಋಣ ಇರಬಾರ್ದು. ವರ್ಣ ಋಣಗಳು ಅಂತಾರೆ. ವರ್ಣ ಇಲ್ಲಿ ಜಾತಿ ಋಣ ಅಲ್ಲ, ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಋಣ ಇರಬಾರ್ದು ಅಂತ ಸುಮಾರು ಜಾತಕ ನೋಡಿದ್ದೀನಿ ನಾನು. ಋಣಬಾಧೆ, ಸಾಲಬಾಧಲ್ಲೇ ಇದ್ದಾರೆ. ಅದಕ್ಕೆ ವಸ್ತ್ರ ಬಟ್ಟೆ ತೊಗೊಂಡು ವಾಪಸ್ ಕೊಡೋಲ್ಲ, ದುಡ್ಡು ತೊಗೊಂಡು ವಾಪಸ್ ಕೊಡೋಲ್ಲ, ಒಡವೆ ತೊಗೊಂಡು ವಾಪಸ್ ಕೊಡೋದಿಲ್ಲ. ಹೀಗಾಗಿ ಈ ಯಾವುದೇ ಋಣ ಇಟ್ಕೋಬಾರ್ದು. ಯಾಕೆಂದರೆ ನಾವು ಯಾವುದೂ ಶಾಶ್ವತ ಇಲ್ಲ. ಎಷ್ಟೇ ಸಾಲ ಮಾಡಿ ದುಡ್ಡು ನಾವು ದಕ್ಕಿಸ್ಕೊಂಡಿದ್ರು, ಮೋಸ ಮಾಡಿದ್ರು, ಎಷ್ಟೇ ಕೋಟಿ ಆಸ್ತಿ ಇದ್ದರೂ ಕೂಡ ನೆಕ್ಸ್ಟ್ ಬರ್ತಲ್ಲ ನಾವು ಎಷ್ಟು ಸಂಪಾದನೆ ಮಾಡಿದ್ವಿ, ಯಾರ ಹತ್ರ ದುಡ್ಡು ಇಸ್ಕೊಂಡು ಅಂತ ಗೊತ್ತಿರಲ್ಲ. ಅದೇ ಕರ್ಮ ಮಾತ್ರ ನಮ್ಮಿಂದ ಬರ್ತಾ ಇರ್ತದೆ. ನಮ್ಮ ಹತ್ರ ರೆಕಾರ್ಡ್ ಇರೋಲ್ಲ, ಅವನ ಹತ್ರ ರೆಕಾರ್ಡ್ ಇರುತ್ತೆ. ಅದಕ್ಕೆ ಈ ಮಿಥುನ ರಾಶಿ ಬರೀ ಸಾಲ ಬಾಧೆ ಮೋಸದಲ್ಲೇ ನಡೀತಾ ಇದೆ. ಅದಕ್ಕಾಗಿ ಯಾರ್ಯಾರು ಮೋಸ ಮಾಡ್ತಾವ್ರೆಲ್ಲ ಮಿಥುನ ರಾಶಿಲಿ ಹುಡ್ತಾರೆ, ಮಿಥುನ ರಾಶಿಲಿ ಹುಟ್ಬಿಡ್ತಾರೆ. ಅದು ನಾನು ಯಾಕೆ ಮಿಥುನ ರಾಶಿ ಹುಟ್ಟಿದೆ ಅಂತ. ಅದರಲ್ಲೂ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಹುಟ್ಟಿದರೆ 4ನೇ ಪಾದಲ್ಲಿ ಹುಡ್ತಾರೆ. ಈಗೆಲ್ಲರಿಗೂ ಗೊತ್ತಾಗಿರ್ಬೋದು, ಮೃಗಶಿರ ನಕ್ಷತ್ರ 4ನೇ ಪಾದಲ್ಲಿ ಯಾರು ಹುಡ್ತಂದರೆ ಅಣ್ಣನಾಗಿದ್ದು ತಮ್ಮನಿಗೆ ಮೋಸ ಮಾಡಿದರೆ, ಆಸ್ತಿ ಇರ್ಬೋದು, ವಸ್ತ್ರ ಇರ್ಬೋದು, ಬಟ್ಟೆ ಇರ್ಬೋದು, ಆಭರಣ ಇರ್ಬೋದು, ಮನೆ, ತೋಟ, ಗದ್ದೆ, ಯಾವುದೇ ಆಸ್ತಿ ವಿಚಾರದಲ್ಲಿ ಮೋಸ ಮಾಡಿದರೆ ಮೃಗಶಿರ ನಕ್ಷತ್ರ 4ನೇ ಪಾದಲ್ಲಿ ಹುಟ್ಟು ತೋಳ, ನರಿ ಎಲ್ಲ ಹುಟ್ಟಿ ಆಮೇಲೆ ಇಲ್ಲಿ ಬರ್ತೀವಿ. ಅದರ ವಾಸನೆ ಎಲ್ಲ ನಮ್ಮ ಆತ್ಮದಲ್ಲಿರುತ್ತೆ. ಈ ಮಿಥುನ ರಾಶಿ ಮೃಗಶಿರ ನಕ್ಷತ್ರ 4ನೇ ಪಾದದವ್ರಿಗೆ ಬರಾಬರಿ 100 ವರ್ಷ ಆಯಸ್ಕೊಟ್ಟಿದೆ ನೋಡಿ. ಹೋದ ಜನ್ಮದಲ್ಲಿ ಅಣ್ಣ ತಮ್ಮದ್ರು ಮೋಸ ಮಾಡಿದ್ರು ಕೂಡ ಈ ಬರ್ತಲ್ಲ ಅವ್ರಿಗೆ 4ನೇ ಪಾದ ಅಂದರೆ ಸಾಕು 100 ವರ್ಷ ಆಯಸ್ಸು. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಯಾರು ಹುಟ್ಟಿದ್ರೆ 100 ವರ್ಷ ಆಯಸ್ಸು. ಆದರೆ ಕೆಲವು ಕಂಟಕಗಳಿವೆ ಪೂರ್ವಜನ್ಮದ ದೋಷಗಳಿಂದ.
13ನೇ ವಯಸ್ಸು 11ನೇ ತಿಂಗಳು 3ನೇ ದಿನದಲ್ಲಿ ಒಂದು ಕಂಟಕ, 18ನೇ ವರ್ಷ 6 ತಿಂಗಳು 16 ದಿನಕ್ಕೊಂದು ಕಂಟಕ, 24 ವರ್ಷ 1 ತಿಂಗಳು 25 ದಿನಕ್ಕೊಂದು ಕಂಟಕ, 29 ವರ್ಷ 11 ತಿಂಗಳು 12 ದಿನಕ್ಕೊಂದು ಕಂಟಕ, 39 ವರ್ಷ 10 ತಿಂಗಳು 18ನೇ ದಿನದಲ್ಲಿ ಒಂದು ಕಂಟಕ, 48ನೇ ವಯಸ್ಸು ಕಾಲಿಟ್ಟು 2 ತಿಂಗಳಾದ 1 ದಿನಕ್ಕೊಂದು ಕಂಟಕ, 65ನೇ ವರ್ಷ 1 ತಿಂಗಳು 3 ದಿನಕ್ಕೊಂದು ಕಂಟಕ, 67 ವರ್ಷ 1 ತಿಂಗಳು 6 ದಿನಕ್ಕೊಂದು ಕಂಟಕ, 67 ವರ್ಷ ಆಗಿ 4 ತಿಂಗಳು ಕಾಲಿಟ್ಟ ಮೇಲೆ 6ನೇ ದಿನಕ್ಕೊಂದು ಕಂಟಕ, 68 ವರ್ಷ ತುಂಬಿ 4 ತಿಂಗಳು ಕಾಲಿಟ್ಟು 28ನೇ ದಿನಕ್ಕೊಂದು ಕಂಟಕ, 93ನೇ ವಯಸ್ಸಿಗೆ ಬಂದು 5 ತಿಂಗಳು ಕಳೆದು 19ನೇ ದಿನಕ್ಕೊಂದು ಕಂಟಕ. ಈ ಕಂಟಕಗಳು ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ಬೋದು, ಏನೇನೋ ತೊಂದರೆಗಳಾಗ್ತಿರ್ತದೆ. ಕಂಟಕ ಅಂದರೆ ದುರಂತ, ಮರುಜನ್ಮ ಪಡೆದಂಗೆ ಅಂತ. ಇಷ್ಟೆಲ್ಲ ಕಂಟಕಗಳಿದ್ದಾಗ ಶಾಂತಿ ಮಾಡಿಕೊಂಡ್ರೆ ಆ ಏಜಲ್ಲಿ 100 ವರ್ಷ ಬದುಕ್ತಾರೆ ಅಂತ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಅದರಿಂದ ಇವರಿಗೆ ನಕ್ಷತ್ರ ದೇವತೆ ಚಂದ್ರ, ಅಧಿದೇವತೆ ಪ್ರಜಾಪತಿ, ಪ್ರತ್ಯಧಿ ದೇವತೆ ರುದ್ರ. ಅದರಿಂದ ಅವರಿಗೆ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ಯಾವಾಗಲೂ ಇವರು ಓಂ ಚಂದ್ರಾಯ ನಮಃ, ಓಂ ಪ್ರಜಾಪತಿಯೇ ನಮಃ, ಓಂ ರುದ್ರಾಯ ನಮಃ ಆಗ ಬೆಳಗ್ಗೆ ಸಂಜೆ ಜಪ ಮಾಡ್ತಿರಬೇಕು. ಈ ನಕ್ಷತ್ರದಲ್ಲಿ ಏನಾದರೂ ಋತುವತಿ ಆದರೆ ಹೆಣ್ಣುಮಕ್ಕಳು ಧನವಂತಿ ಆಗ್ತಾರೆ ಮತ್ತು ತುಂಬ ಚೆನ್ನಾಗಿ ಶ್ರೀಮಂತರ ಮನೆಗೆ ಹೋಗ್ತಾರೆ, ಗಂಡು ಸಂತಾನ ಇರುತ್ತೆ. ಇವ್ರಿಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಹೆಸ್ರು ಕಾಳನ್ನ ಆಗಾಗ ದಾನ ಮಾಡಬೇಕು, ಹೆಸ್ರು ಕಾಳನ್ನ ಆಗಾಗ ಚೆನ್ನಾಗಿ ತಿಂತಿರಬೇಕು. ಇವರಲ್ಲಿ ಯಾವುದಾದ್ರೂ ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಹೋಗಿ ಆಗಾಗ ಹುಡ್ತಬ್ಬ ದಿವಸ ಸೇವೆ ಮಾಡಬೇಕು. ಆಶ್ರಮಕ್ಕೆ ಹೋಗಿ ಅನಾಥ ಮಕ್ಕಳು, ಅದು ಗಂಡು ಮಕ್ಕಳು ನಮಗಿಂತ ಚಿಕ್ಕವರು, ಈಗ ನಾನು ಬರ್ತಡೇ ಆಚರಣೆ ಮಾಡಬೇಕಾದ್ರೆ ನನಗಿಂತ ಚಿಕ್ಕವರಿಗೆ ಓಜಮ್ ತಮ್ಮನ ಮೋಸ ಆಗಿರೋದ್ರಿಂದ 4ನೇ ಪಾದದವರು ಅನಾಥಾಶ್ರಮ, ವೃದ್ಧಾಶ್ರಮ ನಮಗಿಂತ ಚಿಕ್ಕವರಿಗೆ ಅನ್ನದಾನ, ವಸ್ತ್ರದಾನ, ಫಲದಾನ, ಜಲದಾನ, ಧನದಾನ ಮಾಡ್ತಾ ಇರಬೇಕು. ತಂದೆ ತಾಯಿಗಳಿಗೆ ಇವರು ಆಗಾಗ ಪಾದ ಪೂಜೆ ಮಾಡ್ತಾ ಇರಬೇಕು. ಪ್ರತಿ ವರ್ಷ ಹುಟ್ಟುಹಬ್ಬ ದಿವಸ ಈ ಕೇಕ್ ಕಟ್ ಮಾಡಿ, ಮುಖಕ್ಕೆಲ್ಲ ಒರೆಸಿ, ಬಾಯಿಂದ ಕ್ಯಾಂಡ್ಲ್ ಹಾರಿಸಿ ಇದೆಲ್ಲ ಮಾಡೋದು ಮಹಾಪಾಪ. ಎಲ್ಲೂ ಪುರಾಣಗಳಲ್ಲಿ ಎಲ್ಲೂ ಹೇಳಿಲ್ಲ. ಅದು ನಾವು ಅಡಾಪ್ಟ್ ಮಾಡಿಕೊಂಡು ಆ ಥರ ಹುಟ್ಟುಹಬ್ಬ ಮಾಡಿಕೊಂಡ್ರೆ ನಮಗೆ ವರ್ಷ ಪೂರ್ತಿ ದರಿದ್ರನೇ ಇರುತ್ತೆ. ಅದರಿಂದ ನಿಮ್ಮ ಹುಟ್ಟದಬ್ಬ ಯಾವಾಗ ಆಗಬೇಕು? ಪ್ರತಿ ವರ್ಷ ಮೃಗಶಿರ ನಕ್ಷತ್ರ ಯಾವಾಗ ಬರುತ್ತೋ ಅವತ್ತು ಸಹ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೂ ಆಚರಣೆ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿ, ನಿಮ್ಮ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿ, ವಸ್ತ್ರದಾನ ಮಾಡಿ ಅಪ್ಪ ಅಮ್ಮದಿರಿಗೆ. ಇದಲ್ಲದೇ ಔಷಧಿಗಳನ್ನು ದಾನ ಮಾಡಬೇಕು. ಯಾಕಂದರೆ ಈ ಭಾಳಷ್ಟು ರೋಗಗಳು ಬರುತ್ತೆ. ಮೆಡಿಕಲ್ ಕ್ಯಾಂಪ್ ಮಾಡುವಾಗ ಯಾವುದಾದ್ರು ಒಂದು ಹಾಸ್ಪಿಟ್ಲಿಗೋ ಅಥವಾ ಸ್ಲಮ್ಮಲ್ಲಿರೋ ಜನಗಳಿಗೆ ಆಗಾಗ ಔಷಧಿ ಕೊಡ್ತಾರೆ. ಒಂದು ಔಷಧಿ ತೊಗೊಳಕ್ಕೆ ದುಡ್ಡು ಕೊಡಿ. ಇದು ಮಿಥುನ ರಾಶಿ ಬುಧನ ಅಧಿಪತಿ ಆಗಿರೋದ್ರಿಂದ ಈ ನಕ್ಷತ್ರಕ್ಕೆ ಚಂದ್ರ ಆಗಿರೋ, ಮೃಗಶಿರ ನಕ್ಷತ್ರಕ್ಕೆ ಕುಜ ಅಧಿಪತಿ. ಆದ್ದರಿಂದ ಈ ಬುಧ ಮತ್ತು ಕುಜಕ್ಕೆ ಸಂಬಂಧಪಟ್ಟಂಥ ಜಪಗಳನ್ನು ಮಾಡ್ತಾ ಇರಬೇಕು. ಇದು ವಾಯುತತ್ವಕ್ಕೆ ಸಂಬಂಧಪಟ್ಟದ್ದರಿಂದ ಸದಾ ಧ್ಯಾನ, ಭಜನೆ, ಜಪಗಳನ್ನು ಮಾಡ್ತಿರಬೇಕು. ಹೆಚ್ಚಿಗೆ ಮೌನ ಇರಬೇಕು. ಮೌನದಲ್ಲಿ ಆಟ ಆಡೋ ಸ್ಥಳ, ಪಾರ್ಕು, ಮೈದಾನ ಇಂಥ ಜಾಗಗಳಲ್ಲಿ ಇವರು ಹೆಚ್ಚೆಚ್ಚಿಗೆ ಧ್ಯಾನ ಜಪಗಳನ್ನು ಮಾಡೋದ್ರಿಂದ ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಈ ಮೃಗಶಿರ ನಕ್ಷತ್ರ 4ನೇ ಪಾದ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಧ್ಯಾನ. ಈ ಮೃಗಶಿರ ನಕ್ಷತ್ರದವರು, ಅದರಲ್ಲೂ ಮಿಥುನ ರಾಶಿಯವರು ಹೆಚ್ಚೆಚ್ಚಿಗೆ ಜಪಗಳನ್ನು, ಭಜನೆಗಳನ್ನು, ದಾನಗಳನ್ನು ಮಾಡ್ತಾ ಇರಬೇಕು. ಬಹಳ ಶ್ರೇಯಸ್ಸು ನನ್ನ ಅಭಿಪ್ರಾಯದಿಂದ. ಅದರಿಂದ ಇವರು ಆಗಾಗ ಆಮೇಲೆ 1 ಲಕ್ಷ ಗಾಯತ್ರಿ ಜಪ ಮಾಡಬೇಕು ಜೀವಿತ ಕಾಲದಲ್ಲಿ. ಗುರುಗಳನ್ನು ಆಗಾಗ ದರ್ಶನ ಮಾಡಬೇಕು. ಇವ್ರಿಗೆ ಎಲ್ಲರೂ ಹೋಗ್ಬೇಕಾದ್ರೆ ತುಪ್ಪ ತಿಂದ್ಬಿಟ್ಟು ಹೋಗಬೇಕು. ಪ್ರಯಾಣ ಮಾಡಬೇಕಾದ್ರೆ ಮೃಗಶಿರ ನಕ್ಷತ್ರ 4ನೇ ಪಾದ ತುಪ್ಪ ತಿನ್ನಬೇಕು. ಇವರು ದೇವಗಣದಲ್ಲಿ ಹುಟ್ಟಿರ್ತಾರೆ ಮತ್ತು ಹಾವು ಯೋನಿಲಿ ಜನಿಸಿರ್ತಾರೆ. ಅದರಿಂದ ಮ್ಯಾರೇಜ್ ನೋಡ್ಬೇಕಾದ್ರೆ ದೇವಗಣ ಯೋನಿ, ಹಾವನ ಯೋನಿಯಲ್ಲಿ ಇವರು ಹುಟ್ಟಿರ್ತಾರೆ. ಅಂದರೆ ಹಾವನ ಯೋನಿ ಆಕಾರದಲ್ಲಿರ್ತದೆ ಇದು ಗುಪ್ತ ಜನಾಂಗ. ದೇವಗಣ, ಅದರಿಂದ ದೇವಗಣ ಇರಬೇಕು. ದೇವಗಣಕ್ಕೆ ರಾಕ್ಷಸಗಣ ಆದರೆ ಮದುವೆ ಮ್ಯಾಚಿಂಗ್ ಸರಿ ಹೋಗೋದಿಲ್ಲ. ಹೀಗೆ ಹಲವಾರು ರೀತಿ ನಾವು ಟ್ಯಾಲಿ ಮಾಡಿ ನೋಡಬೇಕು ಮದುವೆ ಮಾಡ್ಕೊಳ್ಬೇಕಾದ್ರೆ. ನೋಡಿ, ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ಮೃಗಶಿರ ನಕ್ಷತ್ರ 4ನೇ ಪಾದ 2 ತಿಂಗಳು ಹೇಳ್ಬೋದು. ಯಾವ್ಯಾವ ಗ್ರಹಗಳ ಸಂಯೋಗ ಆದಾಗ ಹೆಂಗಾಗತ್ತೆ, ತಾರೆಗಳು, ಜನ್ಮ ತಾರೆಗಳು ಬಂದಾಗ ಹೇಗಾಗತ್ತೆ, ಮತ್ತು ಗೋಚಾರಗಳಲ್ಲಿ ಹೀಗೆ ವಿಚಿತ್ರವಾದಂಥ ವಿಶೇಷಗಳನ್ನು ನಾವು ದಶಾಭಕ್ತಿ ನೋಡಿಕೊಂಡು ಪರಿಹಾರ ಮಾಡ್ಕೋಬೇಕು. ನಾವು ಇದನ್ನು 100 ವರ್ಷ ಅಂತೂ ಗ್ಯಾರಂಟಿ. ಆದರೆ ನಾನು ಹೇಳಿದೆ ಇವರಿಗೆ ಯಾರು ಮೃಗಶಿರ ನಕ್ಷತ್ರ 4ನೇ ಪಾದ 100 ವರ್ಷ, ಅದು ಆಯುಷ್ ಕಂಟಕಗಳಿವೆ. ಆ ಕಂಟಕಗಳನ್ನು ನೀವು ಪಾರು ಮಾಡ್ಕೋಬೇಕು ಅಂತಂದರೆ ನೀವು ಆಯಾ ವರ್ಷಗಳಲ್ಲಿ ಹೋಗಿ ಜ್ಯೋತಿಷ್ಯರ ಅಥವಾ ನಿಮ್ಮ ಕುಲಪುರೋಹಿತರ ಹತ್ರ ಭೇಟಿ ಮಾಡಿ ಏನು ಕಂಟಕಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತೇಳಿ ನಾನು ಎಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲದೇ ಸದಾ ನಾವು ಚಂದ್ರ, ಪ್ರಜಾಪತಿ, ರುದ್ರದೇವರನ್ನ ನೀವು ಮಾಡಿ ತುಪ್ಪ ಹೆಚ್ಚಿಗೆ ಸೇವಿಸಿ ಹೊಟ್ಟೆಗೆ ತುಪ್ಪನ ದಾನ ಮಾಡ್ತಾಯಿರಿ.
ಸದಾ ನೀವು ಧ್ಯಾನದಲ್ಲಿ ನಿರತರಾಗಿರಿ ಅಂತ. ವಾಯುತತ್ವ ಯಾವಾಗಲೂ ಜಪ ಮತ್ತು ಏಕಾಂತ ಸೇವೆ, ಏಕಾಂತದಲ್ಲಿ ಧ್ಯಾನ ಜಪಗಳನ್ನು ಮಾಡೋದ್ರಿಂದ ನಿಮಗೆ ಬರೋ ಆಯುಷ್ಗಳಲ್ಲಿ ಕಂಟಕಗಳನ್ನು ನಿವಾರಣೆ ಮಾಡ್ಕೋಬೋದು. ಇನ್ನೊಂದು ಹೇಳಲಿಕ್ಕೆ ವಿಶೇಷ ಅಂತಂದರೆ, ಈ ಮೃಗಶಿರ ನಕ್ಷತ್ರ 4ನೇ ಪಾದದವ್ರಿಗೆ ಒಡಹುಟ್ಟೋರು ಇರ್ತಾರೆ. ಈಗೇನಾದ್ರು ಇದ್ದರೆ ನೀವು ಈಗಲೇ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಮತ್ತೆ ಪದೇ ಪದೇ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಆಸ್ತಿ ವಿಷಯದ ಗಲಾಟೆಗಳಾಗ್ತಿರ್ತದೆ. ನಿಮ್ಮ ಹೆಂಡತಿ ಮಾತುಗಳು ಕಟ್ಕೊಂಡು ಗಲಾಟೆ ಆಗ್ಬೋದು. ಹೆಣ್ಣು ಜಾತಕ ಮೃಗಶಿರ ನಕ್ಷತ್ರ 4ನೇ ಪಾದ ಸ್ತ್ರೀಯರು ಗಂಡನ ಮಾತು ಅಥವಾ ಅವ್ರ ಮಾತು ಕೇಳಿಕೊಂಡು ಅಣ್ಣನ ಮೇಲೆ ಕೇಸು, ತಮ್ಮನ ಮೇಲೆ ಕೇಸ್ ಹಾಕೋದು ಈ ಥರ ನಡೀತಾ ಇದೆ ಆಸ್ತಿ ವಿಚಾರದಲ್ಲಿ. ಅದೆಲ್ಲ ಮಾಡ್ಕೊಳ್ಬೇಡಿ. ಏನೋ ಒಂದು ಶಾಂತಿಯುತ, ಯಾವುದು ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ನಿಮ್ಮ ಪುಣ್ಯ ಒಂದೇ ಶಾಶ್ವತ. ಪುಣ್ಯ ಬರುವಂಥ ಕೆಲಸ ಮಾಡ್ತಾರೆ ಸದಾ ಅಂತ ನನ್ನ ಒಂದು ಸಲಹೆ ಈ ಒಂದು 4ನೇ ಪಾದದವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ವೀಕ್ಷಕರೇ, ನಮ್ಮ ಹಳೇ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಮತ್ತೊಂದು ಚಾನಲ್ ಇದೆ ಮ್ಯೂಸಿಕ್ ಚಾನಲು SSBK ಜ್ಞಾನೋದಯ ಅಂತ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಫೋನ್ ಮಾಡ್ತಾಯಿದ್ರು, ಲೆಟರ್ಗಳ ಬರೀತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂಥ www.lakshmisrinivas.in ಅಂತ ಒಂದು ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಓಪನ್ ಮಾಡಿದ್ದೀವಿ. ಜಸ್ಟ್ ಅದಕ್ಕೆ ಲಾಗಿನ್ ಆಗಿ ಕೆಲವು ಡೇಟ್ಗಳಿರುತ್ತೆ ಆಯಾ ಮಂತ್ಗಳಲ್ಲಿ. ಆ ಮಂತ್ ಯಾವ ಡೇಟ್ ನಿಮ್ಗೆ ಅನುಕೂಲ ಆಗುತ್ತೋ ಆ ಡೇ ಟು ಟೈಮಿಗೆ ನೀವೇ ಫಿಕ್ಸ್ ಮಾಡಿಕೊಂಡು ಸೀದಾ ಬಂದು ನಮ್ಮನ್ನು ಮೀಟ್ ಮಾಡ್ಬೋದು. ಬರಬೇಕಾದ್ರೆ ನಿಮ್ಮ ಜಾತಕ, ಮೆಡಿಕಲ್ ರಿಪೋರ್ಟ್ ಇದ್ದರೆ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ. ಏನೂ ಇಲ್ಲ ಅಂದರೂ ನಮ್ಮದೇ ಆದಂಥ ರೀತಿಯಲ್ಲಿ ನೋಡಿ ಅದು ಸಂಬಂಧಪಟ್ಟಂಥ ಪರಿಹಾರನ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ನಾನು ಈ ಒಂದು ಸಣ್ಣ ಸಂಚಿಕೆಯಲ್ಲಿ ವಿಶೇಷ ಒಂದು 4ನೇ ಪಾದ ಮೃಗಶಿರ ನಕ್ಷತ್ರದ ಸಂಕ್ಷಿಪ್ತ ಇದನ್ನು ಹೇಳಬೇಕು. ನಾವು ತಿಂಗಾಂಗಟ್ಟಲೆ ಬೇಕು. ಗೋಚಾರ, ಗ್ರಹಗಳ ಸಂಚಾರ, ದಶಾಭಕ್ತಿಗಳು ನೋಡಿದಾಗ ಹಲವಾರು ವಿಶೇಷತೆಗಳು ನಡೀತವೆ. ಮತ್ತು ಸರ್ವೇ ಸಾಮಾನ್ಯವಾಗಿ ಈ 4ನೇ ಪಾದದವ್ರಿಗೆ ಇದೆಲ್ಲ ಇರಲೇಬೇಕು ಅಂತೇಳಿ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಅವರವ್ರ ಕರ್ಮಾನುಸಾರ ಆಯಾ ಒಂದು ಯಥಾಶಕ್ತಿ ಸುಖ, ದುಃಖ, ನೋವು, ನಲಿವುಗಳೆಲ್ಲ ಪ್ರಾಪ್ತಿಯಾಗ್ತದೆ ಅಂತ ನಾರದ ಸಂಹಿತೆ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಇದೇ ರೀತಿ ನಿಮ್ಮನ್ನು ವಿಶೇಷವಾದ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.